ಕರೆಸಿಕೊಂಡು ಪುರೋಹಿತನನು ಉತ್ತರನನು ಅಖಿಳ ಮಹಾಪ್ರಧಾನರನು ಅರಮನೆಯ ಹೊರವಂಟು ಓಲಗ ಶಾಲೆಗೈ ತರುತ್ತ ಕರಗಿಸೂಸಿದ ಚಂದ್ರಬಿಂಬದ ಕಿರಣ ಲಹರಿಗಳೆನಲು ವಿವಿಧಾಭರಣ ಮುಕ್ತ ಪ್ರಭೆಯ ಕಂಡನು ನೃಪತಿ ದೂರದಲ್ಲಿ. ಆ ಮುಂಜಾನೆ ಎಂದಿನ ಮುಂಜಾನೆ ಆಗಿರಲಿಲ್ಲ. ಅರಮನೆಯ ಎಲ್ಲ ಅಧಿಕಾರಿಗಳಿಗೆ ಗೊಂದಲ ಇದೆ. ಆ ಗೊಂದಲದಲ್ಲೇ ವಿರಾಟ ರಾಜನಿಗೆ ಹೋಗಿ, ರಾಜ, ನಮ್ಮ ಸಿಂಹಾಸನದಲ್ಲಿ ಯಾರೋ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ನಿವೇದನೆ ಮಾಡಿಕೊಂಡಿದ್ದಾರೆ. ವಿರಾಟ ರಾಜನಿಗೂ ಸಹ ಅರ್ಥ ಆಗ್ತಾ ಇಲ್ಲ, ಯಾರು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾರೆ ಅನ್ನೋದು ವಿರಾಟ ರಾಜನಿಗೆ ಹೊಳೆಯೋದೇ ಇಲ್ಲ. ಅದಕ್ಕಾಗಿ ಆತ ತಕ್ಷಣವೇ ತನ್ನ ಆಸ್ಥಾನದ ಪುರೋಹಿತರನ್ನು ಬರ ಹೇಳ್ತಾನೆ. ಅದೇ ರೀತಿಯಲ್ಲಿ ಮಗನಾದಂಥ ಉತ್ತರ ಕುಮಾರನನ್ನು ಕೂಡ ತಕ್ಷಣಕ್ಕೆ ಬರಬೇಕು ಅಂತ ಹೇಳಿ ಕಳಿಸ್ತಾನೆ. ಎಲ್ಲ ಮಂತ್ರಿಗಳು, ಎಲ್ಲ ಅರಮನೆಯ ಪ್ರಮುಖರು ಎಲ್ಲರನ್ನೂ ಕೂಡ ತಕ್ಷಣಕ್ಕೆ ಬಂದು ತನ್ನನ್ನು ಕಾಣಬೇಕು ಅಂತ ಸುದ್ದಿಯನ್ನು ಕಳಿಸ್ತಾನೆ. ಅದೇ ರೀತಿ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಆಶ್ಚರ್ಯ, ಬೆಳಿಗ್ಗೆ ಮಹಾರಾಜ ತಮ್ಮೆಲ್ಲರನ್ನು ಯಾಕೆ ಬರಲಿಕ್ಕೆ ಹೇಳಿದ್ದಾನೆ? ಮಂತ್ರಿಗಳಿಗೂ ಆಶ್ಚರ್ಯ, ಉತ್ತರ ಕುಮಾರನಿಗೂ ಆಶ್ಚರ್ಯ, ಅರಮನೆ ಅಧಿಕಾರಿಗಳಿಗೆ ಎಲ್ರಿಗೂ ಸಹ ಇದೇಕೆ ಹೀಗೆ, ಎಲ್ಲರನ್ನೂ ಒಟ್ಟೊಟ್ಟಿಗೆ ಬರ ಹೇಳೋದಕ್ಕೆ ಕಾರಣ ಏನು ಅನ್ನುವಂತಹ ಗೊಂದಲ ಎಲ್ಲರ ಮುಖದಲ್ಲೂ ಕಾಣಿಸ್ತಾ ಇತ್ತು. ಎಲ್ಲರೂ ಒಟ್ಟಿಗೆ ಅರಮನೆಯ ಆ ಓಲಗ ಶಾಲೆಗೆ ಬರ್ತಾ ಇದ್ದಾರೆ. ಓಲಗ ಶಾಲೆಗೆ ಬರ್ತಾ ಇರುವ ಸಮಯದಲ್ಲಿ ದೂರದಿಂದಲೇ ಕಾಂತಿಯ ಅಲೆಗಳು ಕಾಣಿಸ್ತಾ ಇದೆ. ಅದು ಏನದು ಅಂತ ಎಲ್ಲರೂ ಕೂಡ ಆಶ್ಚರ್ಯದಿಂದ ಆ ಕಡೆಗೆ ನೋಡ್ತಾ ಇದ್ದಾರೆ. ಹರನ ನಾಲ್ಕು ಮುಖದ ಮಧ್ಯಸ್ಫುರಿತದೀಶಾನದವುಲ್ ಆಸೋದರ ಚತುಷ್ಟಯ ಮಧ್ಯದಲ್ಲಿ ಕಂಡನು ಯುಧಿಷ್ಠಿರನ ಅರಸಿಯನು ವಾಮದಲ್ಲಿ ವಿವಿಧಾಭರಣ ಮಣಿರಶ್ಮಿಗಳ ಹೊದರಿನ ಹೊರಳಿಯಲಿ ಕಣ್ಣಾಲಿ ಕೋರೈಸಿದವು ನಿಮಿಷದಲ್ಲಿ. ವಿರಾಟ ರಾಜ ತನ್ನ ಒಡ್ಡೋಲಯಕ್ಕೆ ಬಂದಿದ್ದಾನೆ. ಜೊತೆಯಲ್ಲಿ ಮಂತ್ರಿಗಳು, ತನ್ನ ಕುಲಪುರೋಹಿತರು, ತನ್ನ ಮಗ ಉತ್ತರ ಕುಮಾರ ಎಲ್ಲರೂ ಜೊತೆಗಿದ್ದಾರೆ. ಬಂದು ಕಣ್ಣು ಕೋರೈಸುವಂತಹ ಪ್ರಖರವಾದ ಬೆಳಕು, ಆ ಕಾಂತಿ ಸಿಂಹಾಸನದ ಕಡೆಯಿಂದ ಬರ್ತಾ ಇದೆ. ಅವರು ಯಾರು ಅಂತ ಎಲ್ಲರೂ ಮೂಕ ವಿಸ್ಮಿತರಾಗಿ ನೋಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ತಕ್ಷಣಕ್ಕೆ ಅವರಿಗೆ ನೆನಪಾಗಿದ್ದು ಈಶ್ವರನ 4 ಮುಖಗಳ ಮಧ್ಯದಲ್ಲಿ ಈಶಾನ ಮುಖ ಇರುತ್ತಲ್ಲ, ಆ ರೀತಿಯಲ್ಲಿ ಯುಧಿಷ್ಠಿರ ಧರ್ಮರಾಜ ಆತ ಕಂಗೊಳಿಸ್ತಾ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಅವನ ಸುತ್ತಲೂ 4 ಜನ ಸಹೋದರರಿದ್ದಾರೆ. ಅವನ ಎಡಕ್ಕೆ ಮಹಾರಾಣಿ ಇದ್ದಾಳೆ. ಇದೆಲ್ಲ ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ವಜ್ರಾಭರಣಗಳಿಂದ ಎಲ್ಲರೂ ಶೋಭಿತರಾಗಿದ್ದಾರೆ. ಮುಖದಲ್ಲಿ ವಿಶೇಷವಾದಂಥ ಕಾಂತಿ ಇದೆ. ಇದನ್ನು ನೋಡಿದಾಗ ಎಲ್ಲರಿಗೂ ಕೂಡ ಕಣ್ಣು ಕೋರೈಸುತ್ತೆ, ಕಣ್ಣು ಕುಕ್ಕತ್ತೆ. ಸ್ವತಃ ವಿರಾಟ ರಾಜನಿಗೂ ಕೂಡ ಅತ್ಯಂತ ಆಶ್ಚರ್ಯ ಆಗುತ್ತೆ. ಕಣ್ಣು ಕುಕ್ಕಿದಂತಾಗಿ ಇವರೆಲ್ಲ ಯಾರಿವರು ಅನ್ನುವ ಪ್ರಶ್ನೆಯಿಂದಾಗಿ ಮೂಕ ವಿಸ್ಮಿತರಾಗಿ ಆ ಸಿಂಹಾಸನದ ಕಡೆಗೆ, ಸಿಂಹಾಸನದಲ್ಲಿ ಆಸೀನರಾದಂಥ ಆ ಮಹಾಪುರುಷರ ಕಡೆಗೆ ಎಲ್ಲರೂ
ಮೂಕ ವಿಸ್ಮಿತರಾಗಿ ನೋಡ್ತಾ ನೋಡ್ತಾ ಕೂತಿದ್ದಾರೆ.